ಹೆಂಗೈತೆ ಕೊಡ್ಲಿ, ಅದು ನನ್ನ ಆಟ ಐತಿ ಮಗಂದು. ಆ ಮಗ ಹಣಿಮೆ ನಮ್ಮ ಮನೆ ಮುಂದೆ ಓಡಾಡಕತ್ತಾನ. ಈಗ ಬುಬ್ಬುಣಿ ಫೋನ್ ಮಾಡಿರ್ಬೇಕಂತ ಕಾಣಿಸುತ್ತ, ಬಾ ಅಂತಂದ ಮಾಳಿಗೆ ಹಚ್ಚಿ ಕುಂದಿರ್ತೇನೆ. ಬೆಳಕಿಂದಾಗಿಂದ ನೋಡ್ತೇನೆ, ಹಂಗೇನಾರು ಅನಿಸ್ತು ಬೆಳಕಿಂದಾಗಿಂದ ಜಿಗಿತೀನಿ, ಹಿಡಿತೀನಿ, ಕಡಿತೀನಿ, ಜಿಗಿತೀನಿ, ಹಿಡಿತೀನಿ, ಕಡಿತೀನಿ. ಏನಾರ ಕಡಿತೀನಿ ಸುಮ್ಮನೆ. ರೀಲ್ಸ್ ಮಾಡಕ್ ನಿಮ್ ಮನೆಗೆ ಬಾರೋ ಹನುಮ ಅಂತ ಹೇಳಿ ಬಂದೇನ್ರಿ. ಇವ ನೋಡಿದ್ರೆ ಹಿಡಿತೀನಿ, ಹೊಡಿತೀನಿ, ಕಡಿತೀನಿ ಅನ್ನಕತ್ತಾನ. ಅವ ಬಂದ್ರೆ ಅವನು ಕಡಿತಾನ, ನನ್ನೂ ಕಡಿತಾನ. ಏನ್ ಮಾಡ್ಲಿ? ಮತ್ತೆ ನೋಡಬೇಡ ತಿರುಗಿ ಹಾಕಿ ಹೋಗು ಸುಮ್ಮನೆ. ಮತ್ತೆ ನೋಡಬೇಡ ತಿರುಗಿ ನೀನು ಹಾಗೆ ಹೋಗು ಸುಮ್ಮನೆ. ನೀ ಹಿಂಗ ಹೇಳಬೇಡ ನನ್ನ, ನೀ ಹಿಂಗ ಹೇಳಿದಾರ ನನ್ನ, ತಿರುಗಿ ನಾ ಹೆಂಗ ಹೋಗಲೇ ಹಿಂಗ. ನೀ ಹಿಂಗ ಹೇಳಬೇಡ ನನ್ನ, ನೀ ಹಿಂಗ ಹೇಳಿದಾರ. ಚಾನ್ಸ್ ಅಂದ್ರೆ ಹಿಂಗಿರಬೇಕು. ಏನು ಸೊನ್ನಿ ಮಾಡಿದ್ಲಕ್ಕಿ ಇಲ್ಲಿ ಬ್ಯಾಡ, ಬರಿಗೆಟ್ಟು ಕುಂತು ಬಿಟ್ಟಿನಿ. ಈಗ ನಾ ಮ್ಯಾಗ ಹತ್ಬೋದು, ಬುಡಕ್ 2 ಕೂರ ಎದ್ದಾವ. ಇಂಥ ಹೊತ್ನಾಗ ಲೆಕ್ಕ ಹಾಕಂಗಿಲ್ಲ ಈಗ ನಾ. ಸುತ್ತಿ ಸುತ್ತಿ ಬರುತ್ತಿದೆ ನನಗಾಗಿ, ಮ್ಯಾಲೊಬ್ಬ ಕುಂತಾನ ನಿನಗಾಗಿ. ನನ್ನ ಜೀವ ಹೋಗುತ್ತದ ನಿನಗಾಗಿ, ನಿನ್ನ ಜೀವ ಹೋಗುತ್ತದ ನನಗಾಗಿ. ಸುತ್ತಿ ಸುತ್ತಿ ಬರುತ್ತಿದೆ ನನಗಾಗಿ, ಮ್ಯಾಲೊಬ್ಬ ಕುಂತಾನ ನಿನಗಾಗಿ. ಪಾರಾದ್ರಿ ಮಗ, ಇವತ್ತಿನ ಪಾರಾದ ಎಲ್ಲ ನಿನ್ನ ಅವನು ಖತರ್ನಾಕ್ ನನ್ನ ಮಗಳ. ಆ ಹರಿಮ್ಯಾಗ ಹಾಡ್ನಾಗ ಬರಬೇಡ ಅನ್ನಕತ್ತೀರಿ ಒಳಗ. ಹನುಮ ಬಂದಿದ್ನ? ಎಲ್ಲದನ್ರಿ ಹನುಮ? ಎಲ್ಲ ನಿನ್ನ ಅವನು ಖತರ್ನಾಕ್ ನನ್ನ ಮಗಳ. ಮುಂಗುಸಿ ಮುಸುಡಿ ಯಾಕೆ ಎಷ್ಟು ಚಂದ ನಾಟಕ ಮಾಡ್ತಾಳೆ ನೋಡ್ರಿ. ನೀ ಹರಿಮ್ಯಾಗ ಹೇಳಿದ ಮಾತು ರೆಕಾರ್ಡಿಂಗ್ ಮಾಡ್ಕೊಂಡಿನಿ. ಮಾತನದು ಹಾಡು ಹಾಡು, ಅರ್ಥಗರ್ಭಿತವಾದ ಹಾಡು. ಪಂಚರಿಗೆ ಫೋನ್ ಮಾಡೀನಿ, ಬರಾಕತ್ತಾರ. ಈ ನಿನ್ನ ಅರ್ಥಗರ್ಭಿತವಾದ ಹಾಡನ್ನ ಅವ್ರ ಮುಂದೆ ಇಡ್ತೇನಿ. ಸರಿ ಅನಿಸಿದ್ರ ಬಿಡ್ತೇನಿ, ಸರಿ ಅನಿಸ್ಲಿಲ್ಲ ಅವ್ರ ಎದುರಿಗೆ ಏನಿಲ್ಲ, ನಿನ್ನ ಕಿವಿ ಮೂಗು ಕತ್ತರಿಸಿ ನಾಯಿಗೆ ಹಾಕ್ತೇನೆ. ನಾಯಿಗೆ ನನ್ನ ಕಿವಿ ಮೂಗು ಕತ್ತರಿಸಿ ನಾಯಿಗೆ ಹಾಕ್ತಿ ಕುಂದ್ರ ನಿನ್ನ ಪಂಚರ್ ಬರಾಕಿನ ಲೇಟ್ ಆಗುತ್ತ. ಇಲ್ಲದ ನೋಡು ನನ್ನ ಪಂಚರ್. ಇವ್ರಿಗೆ ನಾ ಹಾಡಿದ ಹಾಡಿನ ಅರ್ಥ ಹೇಳ್ತೀನಿ, ಸರಿನೋ ತಪ್ಪು ನೀವ ತೀರ್ಪು ಕೊಡ್ರಿ. ಗೌಡ್ರೆ, ಆ ಹಣ್ಣಿನ ಹೇಳ್ಕೊಂಬರಿಲ್ಲ. ಅವ ಬೇಕು ಮಾಡ್ಲಿಲ್ಲ. ಅವ ಬಂದ ಹಾಡಿನ ಅರ್ಥ ಹೇಳ್ತಾ. ನಾನು ಹಾಡಿನ ಅರ್ಥ ಅವ ಹೇಳಂಗಿಲ್ಲ. ನಿನ್ನ ಹಾಡ್ನಾಗ ಅವನ ಪಾತ್ರ ಐತಿ. ಈ ಕೈ ಕರ್ನಾಟಕದ ಆಸ್ತಿ. ಈ ಕೈ ನಿಮ್ಮ ಅವನ ಆಸ್ತಿ. ನಮ್ಮವನ ಆಸ್ತಿ ಇಲ್ಲೇ ಐತಿ. ನಮ್ಮವನ ಆಸ್ತಿ ಏನ್ ಮಾಡಕತ್ತಿ ಗುಣನ? ನಮ್ಮವನ ಆಸ್ತಿ ಬಿಡ ಮರ. ಎದಕ್ ಕರ್ಸಿ ಏನ್ ಮಾಡಕತ್ತಿ? ಏನದು? ನಿಮ್ಮ ಆರೋಪ ಪ್ರತ್ಯಾರೋಪಗಳನ್ನ ತಿಳಿಸ್ರಿ. ಈಕಿ ನಾನು ಹೇಳ್ತೀರಿ. ಆ ಹನಿಮೆ ಅದನಲ್ರಿ, ಆ ಹನಿಮೆನ ಜೊತೆಗೆ ಸಂಬಂಧ ಇಟ್ಕೊಂಡಾಳ. ಆಕಿ ಯಾರು? ಯಾರ? ಕಸ ನನ್ನ ರೀಲ್ಸ್ ಮೇಟ್. ರೂಮ್ಮೆಂಟ್ ಕೇಳೇನಿ, ಕ್ಲಾಸ್ಮೇಟ್ ಕೇಳೇನಿ. ಇದೇನಿದು ರೀಲ್ಸ್ ಮೆಂಟ್? ಅವ್ರು ಅಲ್ಲಿ ಕ್ಲೋಸ್ ಇರ್ತಾರ, ಅವ್ರ ರೂಮ್ಮೇಟ್. ನಾವಿಬ್ರು ಇನ್ಸ್ಟಾದಾಗ ಆತೀವಲ್ಲ, ನಾವು ರೀಲ್ಸ್
ಕಣ್ಣಾರೆ ಕಂಡ ನನ್ನ ಕಣ್ಣಾಗ ಬಣ್ಣ ಹಾಕಕ್ ಬರ್ತೀಯ ವಿಕ್ಸ್ ಪೇಪರ್ ಮೆಂಟ. ಈ ಕೈ ಕರ್ನಾಟಕದ ಆಸ್ತಿ, ಈ ಕೈ ನಮ್ಮವನ ಆಸ್ತಿ, ಆ ಕಾಲು ಮಹಾರಾಷ್ಟ್ರದ ಆಸ್ತಿ, ಆ ಕಾಲು ತಮಿಳ್ನಾಡು ಆಸ್ತಿ. ಸುಮ್ಮನಿಂದ್ರೆ ಬಗೆಹರಿಸಲೇ ಬಾಗೋಣ. ತೆಗೆಸ್ರಿ, ಸುಮ್ಮನಿಂದ್ರೆ ಹರಿಸ್ರಿ ಹರಿಸ್ರಿ. ನೋಡ್ಗುಣ ಪಂಚರು ಸಮಕ್ಷಮ ಇರ್ಬೇಕಾದ್ರೆ ಯಾರಿಗೂ ಯಾರ ಮೇಲೂ ಕೈ ಮಾಡೋ ಅಧಿಕಾರ ಇರಂಗಿಲ್ಲ. ಹೌದಲ್ರಿ? ಹಾ. ಯಪ್ಪ, ಒಂದ್ ಸ್ವಲ್ಪ ಬುದ್ಧಿ ಸರ್ಕೊಂಡ್ರಿ. ಅಧಿಕಾರ ಇಲ್ಲ. ಹೇಳಕತ್ರ ಬುದ್ಧಿ. ಏನ್ ಮಾಡಕತ್ತಿ ನೀನು? ಹೇಳಿದ್ರಿ ಕೈ ಮಾಡೋ ಅಧಿಕಾರ ಇರಂಗಿಲ್ಲ ಅಂದೆ. ಅದಕ್ಕ ಕಾಲ್ ಮಾಡಿನ. ಹಿಂಗ ಅರ್ಥ ಮಾಡ್ಕೊಂಡಿ ನೀನು. ಸುಮ್ನಿಂದ್ರ ಮಾರಯ್ಯ, ಇವ ನಿನ್ ಹೆಂಡತಿ ಕೂಡ ಸಂಬಂಧ ಇಟ್ಕೊಂಡಾನ ಅನ್ನಕ ನಿನ್ ಹತ್ರ ಏನೈತಪ್ಪ ಸಾಕ್ಷಿ? ಇವ ಮನಿ ಒಳಗ್ ಬರಾಕತ್ತಿದ್ರಿ. ಬರೋದ್ ನೋಡಿ ನಾ ಮಾಳಿಗೆ ಹತ್ತಿ ಬೆಳಕಿಂಡ್ಯಾಗ ನೋಡ್ಕೊಂಡ್ ಕುಂತೇನಿ. ಮನಿ ಒಳಗ್ ಬಂದ್ರಿ, ಬಂದ್ ಗುಡ್ಲಿಕ್ಕಿ ಸುಬ್ಬಿ ಹಾಡು ಶುರು ಮಾಡ್ತಾಳ ನೋಡ್ರಿಕಿ. ರೆಕಾರ್ಡಿಂಗ್ ಮಾಡ್ಕೊಂಡೇನಿ. ಹಾಕ್ಲೆ ನೀನ ಹಾಡ್ತೆ. ಹಾಡ್ತೀನಿ. ಹಾಡ್ಬಾ. ಸುತ್ತಿ ಸುತ್ತಿ ಬರುತ್ತಿದ್ದಿ ನನಗಾಗಿ, ಮ್ಯಾಲೊಬ್ಬ ಕುಂತನ ನಿನಗಾಗಿ, ನನ್ನ ಜೀವ ಹೋಗುತ್ತದ ನಿನಗಾಗಿ, ನಿನ್ನ ಜೀವ ಹೋಗುತ್ತದ ನನಗಾಗಿ. ಸುತ್ತಿ 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 ಬರುತ್ತಿದ್ದಿ ನನಗಾಗಿ, ಮ್ಯಾಲೊಬ್ಬ ಕುಂತನ ನಿನಗಾಗಿ. ಇದ ಹಾಡಾಡಿಲ್ಲ. ಇವ್ರಿಬ್ರು ರೆಡ್ ಎಂಡ್ ಆಗಿ ಹಿಡಿಬೇಕಂದವ ನಾನ. ನೀವು ಒಳಗ್ ಬಂದ್ಬಿಟ್ಲೆ ಮೇಲೊಬ್ಬ ಕುಂತಾನ ನಿನಗಾಗಿ, ಮೇಲೊಬ್ಬ ಕುಂತಾನ ನಿನಗಾಗಿ. ಅವ್ ಮ್ಯಾಲ ನೋಡ್ಬಿಟ್ಟ, ನೋಡ್ದವನ PT ಉಷನ್ ತರ ಓಡ್ತಾನ ನೋಡ್ರಿ ಮಗ ಇವ. ನೋಡು ಆಕಿನ ಜೋಡಿ ಮಾತಾಡಬೇಡನು, ಮಾತಾಡ್ಬೇಡ. ಆಕಿನ ನೋಡಬೇಡನು, ಒಂದ ತಾಸು ನೋಡಂಗಿಲ್ಲ. ಒಂದ ತಾಸ ಆದ್ರ ಇಂಥ ಪದ ಕೊಡಬೇಡ ಮಾವ. ಮತ್ತೆ ಬೇಡ. ನಾಯಾಸಿಮಿ ಮಾವಲೇ ಹಿರಿಯರ 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 ಈಕೆ ಅದಳಲ್ರಿ, ಮಾತಿಗೆ ದಾಟಿ ಕಟ್ಟಿ ಹಾಡ್ತಾಳ ನೋಡ್ರಿ ಈಕಿ. ಈಕೆ ಹಾಡಿದ ಹಾಡು ಕೇಳಿದ ಮೇಲೆ ನಿನ್ ಹೆಂಡತಿ ಬೆರಿಕಿದ್ದಂಗ ಅದಾಳ ಅಂತ ಕಾಣಿಸುತ್ತೆ. ಹೌದಲ್ರಿ? ನಿಮ್ ಭಾಷೆದಾಗ ಏನಂತಾರಲಿ ಬೆರಿಕಿಗೆ? ತಾಟಿಗಿತ್ತಿ ಮಾರ. ತಾಟಗಿತ್ತಿ ಯಾಕೆ ಬೇ ಸುಜಾತ? ಮಾತಿಗೆ ದಾಟಿ ಕಟ್ಟಿ ಯಾಕೆ ಹಾಡ್ತೀನಿ ನೀನು? ಇದು ಕೇರೋ ಪದಾರಿ ಪಂಚರ ಅರ್ಥಗರ್ಭಿತವಾದ ಹಾಡು. ಕೇರೋ ಪದ ಏನ್ ಚೂರ ಪದ? ಅರ್ಥಗರ್ಭಿತವಾದ ಹಾಡು ಅಂತ ಇದ್ದಿದ್ದಂಗೆ ಹೇಳ್ಬೇಕ, ಇಲ್ಲಾಂದ್ರೆ ನಿಮ್ಮಿಬ್ಬರಿಗೂ ಶಿಕ್ಷೆ ಆಗತ್ತ. ಹೌದು ನೋಡ್ಬೇ ಸುಜಾತ, ಗುಂಡನ್ ಹೇಳೋದು ಕರೆ ಐತಿ. ಇಬ್ಬರಿಗೂ ಶಿಕ್ಷೆ ಆಗತ್ ಮತ್ತೆ. ನೋಡ್ರಿ ಪಂಚರ, ನನಗ್ ಹಾಡ್ ಹಾಡೋದು ರೀಲ್ಸ್ ಮಾಡೋದು ಚಟ ಐತಿ, ನಾ ಒಪ್ಕೊಂತೀನಿ. ಆದ್ರ ಜಾರ್ತನ ಗೊತ್ತಿಲ್ರಿ. ನಾನು ಪಕ್ಕ ಗರತಿ ಗಂಗವ್ವ. ನೋಡ ಮಾರೈತಿ, ಹೇಳ ಮಾರಾಯ. ನೀನು ಹಾಡಿದ ಹಾಡಿನ ಅರ್ಥ ಹೇಳು. ಹಾ. ನಮಗೆ ಸರಿ ಅನ್ಸಿದ್ರೆ ಸುಮ್ನ ಆಗ್ತಾನೆ. ಹಾ. ಇಲ್ಲ ಅಂದ್ರೆ ಮುಂದೆ ಹೋಗ್ಬೇಡ. ಗೊಂಡ ನಿನ್ನ ಹೆಂಡತಿ ನನಗೆ ಕಜ್ಜಿ ಹಚ್ಚಿದ ತೊಳಕ ನಾಯ ಅಂದ ಮಾರ. ಇವನು ಹೊತ್ಕೊಂಡು ಹೋಗಿ ಮಂಗಳೂರು ಬಸ್ ಹತ್ತಿಸ್ ಬರ್ಲಿ ಅವನು. ನಾ ಹಾಡಿದ ಹಾಡಿನ ಅರ್ಥ ಸರಿ ಅನಿಸ್ಲಿಲ್ಲ ಅಂದ್ರೆ ನನಗ್ ಶಿಕ್ಷೆ ಕೊಡ್ತೀರಿ. ಮತ್ತೆ ಮತ್ತ ಸರಿ ಅನ್ಸಿದ್ರೆ ಇವನಿಗೆ ಯಾವ ಶಿಕ್ಷೆ ಕೊಡ್ತೀರಿ? ಸರಿ ಅನ್ಸಕ್ ಏನೈತೆ ಅದ್ರಾಗ? ಎಲ್ಲ ಅರ್ಥ ಅನರ್ಥ ಐತಿ. ಬೋ ಕಾಣಿಸಿದ್ದಾಳೆ, ಬೋ ಕಾಣಿಸಿದ್ದೆ. ಸಾಕು! ಈ ಕೈ ಬಲಗೈ. ಸುಜಾತ ಮಾತಾಡೋದು ಬಿಡು, ಹಾಡಿನ ಅರ್ಥ ಹೇಳು. ಲಕ್ಷ ಕೊಟ್ಟು ಕೇಳ್ರಿ. ಹೊಂಟ್ರ ಹೊಂಟ ಯಾಕೇನಾತ? ಅದು ಸರ್ಕಾರ ದವಾಖಾನಿಗೆ ಹೋಗ್ಬೇಕು. ನಾ ಯಾಕೆ? ನಾನು 2 ಪೋಲಿ ಹಣ್ಣೆ ಮರ್ತು ಬಿಟ್ಟು ಬಂದಿನ. ಇದೆಲ್ಲ ಮುಗಿದಿನ ನಾವ ಹನಿ ಬಿಡ್ತೇವೆ ತಡಿ. ಬೇಡ, ಇಷ್ಟು ಮಂದಿ ಎದುರಿಗೆ ನಾನು ಮರ್ಯಾದೆ ತೆಗೆದೆ. ನೋಡಲ್ಲೇ ಕನಸನಾಗ ಬರ್ತಾನವ. ನಂದು ಏನು ತಪ್ಪಿಲ್ಲ, ನನ್ನ ಮಾತು ಕೇಳು. ನೀ ಈ ಪಂಚಾಯಿತಿ ಆಗಾಕ ನೀನ ಕಾರಣ ಮಗನ. ನೀ ತಿಳ್ಕೊಂಡು ಬರೀ ಇದನ್ನ ಬಾಯ್ಪಾಟ್ ಮಾಡ್ಕೊಂಡ್ ಬಂದಾನ ಏನಿವ? ಬರೀ ಸಾದ್ದು ಸಾದ್ದು. ಇಲ್ಲಿ ಆಟ ಸಾದ್ದು, ಮನೆ ತುಂಬಾ ಹೆಗಣ ಗೊದ್ದು. ಸುಮ್ಮನಿಂದ್ರೆ ಗುಂಡಣ್ಣ ಆಯ್ತಾಯ್ತು. ಸುಮ್ಮನಿದ್ರೆ ನೀ ಹಾಡಿನ ಅರ್ಥ ಹೇಳಮ್ಮ ನೀನು. ಹೇಳ್ತೀನಿ. ಎಲ್ರು ಲಕ್ಷ ಕೊಟ್ಟು ಕೇಳ್ರೆ. ಕೇಳ್ರಿ. ಮೀನಿನ ಗಾಣಕ್ಕೆ ಸಿಗಿಸಿರೋ ಹುಳ ಹೇಳ್ತದ, ಸುತ್ತಿ ಸುತ್ತಿ ಬರುತ್ತಿದ್ದೀನಿ ನನಗಾಗಿ, ಮ್ಯಾಲೊಬ್ಬ ಕುಂತಾನ ನಿನಗಾಗಿ. ಅಂದ್ರ ಈ ಗಾಣಕ್ಕೆ ಹುಳ ಸಿಗಿಸಿ ಮೀನುಗಾರ ನೀರಾಗ ಹೋಗೋದು ಮ್ಯಾಲ ಕುಂತಿರ್ತಾನ ನೋಡ್ರಿ, ಅವ ಹುಳ ಹೇಳ್ತದ, ನನ್ನೇನಾರ ನೀ ಬಂದು ತಿಂದೆ ಅಂದ್ರ ನನ್ನ ಜೀವ ಹೋಗುತ್ತದ ನಿನಗಾಗಿ, ನನ್ನ ತಿಂದ ಮ್ಯಾಲ ನಿನ್ನ ಗಂಟ್ಲಕ್ಕ ಗಾಣ ಸಿಕ್ತು, ನಿನ್ನ ಜೀವನೂ ಹೋಗ್ತದ ನನಗಾಗಿ.
ಅರ್ಥ ಸುತ್ತಿ ಸುತ್ತಿ ಬರೋ ಮೀನಿಗೆ ಗಾಣಕ್ಕೆ ಸಿಗಿಸಿರೋ ಹುಳ ಹೇಳ್ತಿತ್ತಂತ್ರಿ. ಇಷ್ಟ ನೋಡ್ರಿ ಹಾಡಿನ ಅರ್ಥ. ಸದ್ದು ಇರವ 4 ಡೈಲಾಗ್ ಅದು ಮಾರ್ರೆ ಅವನು. ಅವ್ರು ಹೇಳಕ್ ಲೇಟ್ ಮಾಡಿದ್ರು. ಹೌದವ ಹೌದ್ರಿ ಹೌದಂದೆ. ಹೌದ್ರಿ. ಗಾಣಕ್ಕ ಎರೆಹುಳ ಸಿಗಿಸಿ ನೀರಾಗೋಗದ ಮೀನಾ ಹಿಡಿಯುವ ಪ್ರತಿಯೊಬ್ಬರಿಗೂ ಹಿಂಗ ಮೀನಾ ಹಿಡಿಯುವ ದೃಶ್ಯ ನುಡಿದ ಎಲ್ಲರಿಗೂ ತಿಳಿಯುವಂತ ಅರ್ಥ ಗರ್ಭಿತವಾದ ಹಾಡು. ಹೌದಿಲ್ರಿ? ಹೌದು ಸುಜಾತ. ಶಾಬಾಷ್. ಹೌದಂದೆ. ಇದಕ್ಕ ನೀ ಏನಂತೀಪ ಗುಂಡಣ್ಣ? ನಾ ಏನನ್ರಿ ದೊಡ್ಡಣ್ಣ, ಈಗ ಆಕಿ ಹಾಡಿಗೆ ಎಲ್ಲಾರು ಚಪ್ಪಾಳಿ ತಟ್ಟಿದ್ರಿ. ಈಗ ಆಕಿ ಬಗ್ಗೆ ನಾ ಏನಾರ ಮಾತಾಡಿದ್ರ ಆಕಿಗೆ ಚಪ್ಪಾಳಿ ತಟ್ಟಿದ್ರಿ. ನನಗ ಅಭಿಮಾನಿಗಳು ಹಿಡ್ಕೊಂಡ ಬಂದಾರ ಏನ? ವಾ 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 ಏನಾತ? ಎಂತ ಅರ್ಥ ಗರ್ಭಿತವಾದಂತ ಹಾಡು ಮಾರೈತಿ. ನಿನಗ ಅರ್ಥ ಆತಲ್ಲೋ ಯಪ್ಪ. ನನ್ನ ಇಡೀ ಜೀವಮಾನದಲ್ಲಿ ಕೇಳಿಲ್ಲ. ಈಗ ಕೇಳ್ದಲ್ಲ? ಹೇ ಗುಣಣ್ಣ, ಇಂತ ಅದ್ಭುತವಾದ ಹಾಡು ಹಾಡಿದ ಸುಜಾತಮ್ಮಗ ಅಪವಾದ ಕೊಡಕ್ ನಿನ್ನ ಮನಸ್ಸಾದ್ರೂ ಹೆಂಗ್ ಬಂತು? ಓ ಪಾಪಿ, ಕುಡಿಸ್ತೇನೆ ಒಂದು ಕಾಫಿ. ಇದಕ್ ನೀ ಏನಂತೀವೋ ಗೋಪಿ? ಎರಡ ಕಾಫಿ, ದೋಸೆ, ಇಡ್ಲಿ, ಸಾಂಬಾರ್, ಚಟ್ನಿ ಚಟ್ನಿ ಹೊಂಡ. ನಿನ್ನ ಹೆಂಡತಿ ನನಗೆ ಕೊಚ್ಚಿದ ನೀ ಏನ್ಲೇ ಬಟ್ಟೆ ಅಂಗಡಿ ಗೊಂಬಿ ಎತ್ಕೊಂಡು ಹೋದಂಗ್ ಮಾಡ್ತೀಯಲ್ಲ. ಕರೆ ಬಿಡ, ಒಂದು ತಾಸಾತು. ಗಂಡ ಗಂಡ ನನ್ನ ಆತ್ಮೀಯ ಸ್ನೇಹಿತ. ಅವನಿಗೆ ಅರ್ಥ ಆತ ನನ್ನ ಹಾಡು, ನಿನಗ ಅರ್ಥ ಆಗ್ಲಿಲ್ಲದ ಏನ್ ಬರೀ ಇನ್ನೊಂದು ಹಾಕಿ ಜಾತ. ಇದು ಹಿಟ್ಟಿನ ಪಲ್ಯ ಮಾಡ್ಲಿ, ಹೊಲಕ್ ಕಟ್ಕೊಂಡ್ ಹೋಗ್ತೇನೆ. ಹೇ ಗುಣಣ್ಣ, ಇಷ್ಟು ಚಂದ ಪ್ರೀತಿ ಮಾಡೋ ಹೆಂಡತಿ ಸಿಕ್ಕಾಳ, ಚಂದಗ ಬಾಳೆ ಮಾಡ್ಕೊಂಡು ಹೋಗೋ. ಆಯ್ತಳ್ರಿ ಬುದ್ಧಿ. ಗಂಡ ಹೆಂಡತಿ ಜಗಳ ಉಂಡು ಮಲ್ಗುಮಟ್ಟ ಅಂತ. ಓ ಬುದ್ಧಿ, ಗಂಡ ಹೆಂಡತಿ ಜಗಳ ಉಂಡು ಮಲ್ಗುಮಟ್ಟ ಅಂದೆ. ಬರೀ ಉಣ್ಣದಷ್ಟ ಆಗೈತಿ, ಮಲಗೋದಿಲ್ಲ. 6 ತಿಂಗಳಾದ ಪ್ರಥಮ ರಾತ್ರಿನೇ ಇಲ್ಲ ನಮ್ದು. ಹುಚ್ಚ, ನೀ ಯಾಕೆ ತಲೆ ಕೆಡ್ಸ್ಕೊಂಡಿ? ತಾಯಿಗಣ ಓ ಸದ್ದು ಬುದ್ಧಿ. ಏನ್ ಬುದ್ಧಿ ನೀವು? ಹಂಗಲ್ಲ ಗುಣಣ್ಣ, ಏನ್ ಬುದ್ಧಿ ಅಂದ್ರ ಅದನ್ನು ನಾನ ಮುಂದೆ ನಿಂತು ಬಗೆಹರಿಸ್ತೇನೆ ಅಂದ್ಯ. ಬೇಡ ಬುದ್ಧಿ, ಮುಂದ್ ನಿಂದ್ರೆ ಬೇಡ, ಬರೀ ಮಾತ್ನಾಗ ಬಗೆಹರಿಸಿ ಬುದ್ಧಿ. ಬ್ಯಾಡ ಅಂದ್ಯಾ? ಹ್ಞೂ ಬುದ್ಧಿ. ನೀನ ಬಗೆಹರಿಸ್ಕೊಂಡು ಅದನ್ನ. ಆಯ್ತು ಆಯ್ತು ಬುದ್ಧಿ. ನಡಿ ನೀನು ಮತ್ತ ಆ ಮುದ್ಕೊಂಡು ಕೂಡ ಜಗಳ ಮಾಡಿ ಅವ್ನು ಬಡದ್ ಬಿದ್ದು ನಡಿ ನೀವು. ನೀವು ಮೊದಲ ಗೌಡಶಾಣಿ ಮನೆಗೆ ಹೋಗ್ರಿ. ಯಾಕ್ಲೆ? ಗೋಪಿ ನಿಮ್ ಮನೆಗೆ ಹೋಗ್ಯಾನ. ಎಲ್ಲಿ ಈ ವಾರ ನಿಮ್ ಹಾಸಿಗೆ ಹೊರಗೆ ಬೀಳ್ತಾವ ಅಂತ ಹೆದರಿಕೆ. ಹೇಳಕ್ ಬರೋ ಮಗ ಆಗ್ಲಿಲ್ಲ ಅವ. ಮತ್ತ? ಇಲ್ಲಿ ಹಚ್ಚದಂಗೆ ಬೆಂಕಿ ಅಲ್ಲಿ ಹಚ್ಚಿದ್ರು ಹಚ್ಚಿಲ್ಲ. ಬರ್ಲಾಣ ಇನ್ನ ಸದ್ದು ಇದು ಇನ್ನೊಮ್ಮೆ ಒನ್ಸ್ ಮೋರ್. ಸದ್ದು, ಈ ಕೈ ಕರ್ನಾಟಕದ ಆಸ್ತಿ. ಹೆಂಗಾದ್ರೆ ನಮ್ಮ ಬುದ್ಧಿ ಬಾರಿ ಬುದ್ಧಿ ಬುದ್ಧಿ ಹೇಳಿ ಹೋದ್ರು. ಬುದ್ಧಿ ಏನದು ಮಾತಿದ್ರು ಬರೀ ಸತ್ತು ಸತ್ತು ಅನ್ನಕತ್ತೇನಲ್ಲ. ಜೋರ್ ಮಾಡಕ್ ಹೋಗ್ಬೇಡ, ಸಣ್ಣಾಗಿ ಮಾಡ್ರಿ ಅಂತಂತಾನ. ಸಪ್ಪಳ ಸದ್ದು ಅವಾಜು. ನಿನ್ ತಲೆಗಿಂದ ಸಂಶಯ ಹೋತಿಲ್ಲ ಈಗ. ಒಳಗ್ ಹೋಗಿ ನಿನ್ ಹೆಂಡತಿಗೆ ಹೇಳು ಏನಂತ. ಹೊಸ ಹಾಡು ಬಂದೈತಿ, ಹಾ ಇಬ್ರು ರೀಲ್ಸ್ ಮಾಡ. ಮತ್ತೆ ಯಾರು ಹೇಳ್ರ